ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಹೋಟೆಲ್ ಶೈಲಿಯ ರುಚಿಯಾದ ಹೋಮ್ ಮೇಡ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಮೊದಲಿಗೆ 3/4 kg ಚಿಕನ್ಗೆ ಏನು ಬೇಕು ಐಟಮ್ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು, ಇಲ್ಲಿ 2 ದಪ್ಪದ ಈರುಳ್ಳಿ ಮತ್ತು ಮಸಾಲ ಐಟಮ್ನ ತಗೊಂಡಿದ್ದೀನಿ. ಮಸಾಲ ಐಟಮು ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಕಸೂರಿ ಮೇಥಿ ಮತ್ತು ಪಲಾವ್ ಎಲೆ ಮತ್ತು ದಪ್ಪದೊಂದು ಟೊಮೊಟೊ ಮತ್ತು ಕೊತ್ತಂಬರಿ ಮತ್ತು ಪುದೀನನ ಹೆಚ್ಚಿಟ್ಕೊಂಡಿದ್ದೀನಿ. ಪುದೀನ ಸ್ವಲ್ಪ ರುಬ್ಕೊಳ್ಳೋದಕ್ಕೆ ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ, ಇದಿಷ್ಟನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ಹಾಕ್ಕೊಂಡು. ಈಗ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಅಡುಗೆ ಎಣ್ಣೆ ಸ್ವಲ್ಪ ಒಂದು 4-5 ಸ್ಪೂನ್ ಅಡುಗೆ ಎಣ್ಣೆ, ಅದ್ರ ಜೊತೆಯಲ್ಲಿ ಕೊಬ್ಬರಿ ಎಣ್ಣೆನ ನಾನು ಸೇರಿಸ್ಕೊಳ್ತಿದ್ದೀನಿ. ಈ ಕೊಬ್ಬರಿ ಎಣ್ಣೆ ಸೇರಿಸೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಮತ್ತು ರುಚಿಯ ರೈಸು ತುಂಬ ಚೆನ್ನಾಗಾಗುತ್ತೆ. ಹಾಗೆ ಮನೇಲಿ ಮಾಡಿರೋಂಥ ತುಪ್ಪನ ಕೂಡ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ಮೂರನ್ನು ಸೇರಿಸಿದಾದ್ಮೇಲೆ ಎಣ್ಣೆ ಬಿಸಿ ಆದಮೇಲೆ ಈ ಮೇನ್ ಮಸಾಲ ಐಟಮ್ನ ತೊಗೊಂಡಿದ್ವಿ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಫ್ಲೇವರ್ ಬಿಡೋವರೆಗೆ ನಾವು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಮಾಗಿಸ್ಕೋಬೇಕು. ಈ ಮಾಗಿಸಿ ಅದು ಫ್ಲೇವರ್ ಬಿಟ್ಟಾದಮೇಲೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಅದಕ್ಕೆ ಆ್ಯಡ್ ಮಾಡಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು, ಬ್ರೌನಿಷ್ ಆಗೋ ಥರ. ಯಾವಾಗಲೂ ನಾವು ಈ ಪಲಾವ್ ಆಗಲಿ, ಈ ವೆಜ್ ರೈಸ್ ಆಗಲಿ, ಚಿಕನ್ ಮಟನ ಆ್ಯಡ್ ಮಾಡಿ ಪಲಾವ್ ರೈಸ್ ಮಾಡೋದಾಗಲಿ, ನಾವು ಈರುಳ್ಳಿನ ಬ್ರೌನಾಗಿ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಆ ರೈಸು ತುಂಬಾ ಟೇಸ್ಟಾಗಿ ಬರುತ್ತೆ. ಈಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ, ಹಸಿಮೆಣ್ಸಿನ್ಕಾಯಿ ಏನು ರುಬ್ಬಿದ್ವಿ ಅದನ್ನು ಆ್ಯಡ್ ಮಾಡಿಕೊಂಡು ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಈ ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಫ್ರೈ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಅದಾದ ನಂತರ ಹಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಆ್ಯಡ್ ಮಾಡಿ, ಟೊಮೊಟೊ ಆ್ಯಡ್ ಮಾಡಿದ್ದಾದಮೇಲೆ ನಾವು ಒಂದೆರಡು ಸ್ಪೂನ್ನ ನಾವು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತೀವಿ. ಈ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬಾಯ್ಲ್ ಆಗುತ್ತೆ. ಸೊ ಆ ಟೊಮೊಟೊ ಸಾಫ್ಟಾಗಿ ಬಾಯ್ಲ್ ಆದ್ರೇ ಅದರಲ್ಲಿ ಆ ಬಾಯಿಗೆ ಸಿಗಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅರಿಶಿನ ಮತ್ತು ಖಾರದ ಪುಡಿ, ಒಣಗಿದ ಮೆಣಸಿನ್ಕಾಯಿ ಪುಡಿನ ಕೂಡ ಫ್ಲೇವರ್ ಮತ್ತು ಟೇಸ್ಟಿಗೋಸ್ಕರ ಆ್ಯಡ್ ಮಾಡಿದ್ದೀನಿ. ಸೊ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕಿರ್ತೀನಿ. ಈ ಒಣಮೆಣ್ಸಿನ್ಕಾಯಿ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ನೀವು ಬೇಕಂದರೆ ಮಾಡಿ ನೋಡಿ, ಚೆನ್ನಾಗಿದೆ ಅಂದರೆ ಕಮೆಂಟ್ ಮಾಡಿ. ಅದು ತಳ ಹಿಡಿಬಾರ್ದು, ತಳ ಹಿಡಿದಿರ ಅದನ್ನ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಮಾಡಿಕೊಂಡು ಅದಾದಮೇಲೆ ಹಚ್ಚಿಟ್ಕೊಂಡಿರೋಂಥ ಪುದೀನ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ಹಸಿಯಾಗಿರೋದ್ರಿಂದ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಯಾವುದೇ ಐಟಮ್ ಹಸಿದನ್ನ ನಾವು ಆ್ಯಡ್ ಮಾಡಿದ್ರೆ ಹಸಿ ಸ್ಮೆಲ್ ಹೋಯ್ತು ಅಂದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರೋದು. ಇದಾದ ನಂತರ ಅದಕ್ಕೆ ನಾವು ಏನು 3/4 kg ನೀವು ನೋಡ್ತಿರ್ಬೋದು, ಇಲ್ಲಿ ನೋಡಿ ಎಲ್ಲ ಗ್ರೇವಿ ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ. ಈಗ ನಾನು 3/4 kg ಚಿಕನ್ನ ಏನು ತೊಳೆದು ಇಟ್ಕೊಂಡಿದ್ದೆ ಸೈಡಲ್ಲಿ ಉಪ್ಪಾಕಿ ಅದನ್ನು ಇವಾಗ ಆ್ಯಡ್ ಮಾಡಿ ಚಿಕನ್ಗೆಲ್ಲನೂ ಮಸಾಲ ಏನಿದೆ ಅದು ಫುಲ್ಲು ನೀಟಾಗಿ ಮಿಕ್ಸ್ ಆಗೋ ಥರ ಅದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ಲೀನಾಗಿ ಅದನ್ನ ಮಿಕ್ಸ್ ಮಾಡಿದ್ರೆ ಬೆಂದಿದ್ದಾದಮೇಲೆ ಅದನ್ನು ತಿರುಗ್ಸೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಚಿಕನ್ ಅದರೊಳಗಡೆ ಬಿಟ್ಟೋಗಿಬಿಡುತ್ತೆ. ಸೊ ನಾವು ಫಸ್ಟೇ ಮಿಕ್ಸ್ ಮಾಡಿ ಅದಕ್ಕೆ ಒಂದೇ ಒಂದು ಚಿಕ್ಕ ಗ್ಲಾಸಲ್ಲಿ ನೀರನ್ನು ಆ್ಯಡ್ ಮಾಡಿ ಅದನ್ನ ಬೇಯೋದಕ್ಕೆ ಲಿಡ್ನ ಕ್ಲೋಸ್ ಮಾಡಿಡ್ತೀನಿ. ಯಾಕಂದರೆ ಸ್ವಲ್ಪ ಅದು ಬೆಂದರೆ ಏನಾಗುತ್ತೆ ಅಂದರೆ ಅದು ಚಿಕನ್ಗೆಲ್ಲ ಖಾರ ಮಸಾಲ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸೊ ನೋಡ್ತಿರ್ಬೋದು, ಇಲ್ಲಿ ನೀವು ಚೆನ್ನಾಗಿ ಕುದೀತಾ ಇದೆ, ಚಿಕನ್ಗೆ ಹಿಡ್ದಿದೆ. ಈಗೇನು ಚಿಕನ್ ಬಿಟ್ಟೋಗಲ್ಲ ಒಂದು ಇದರಿಂದ. ಸೊ ಈಗ ಚೆನ್ನಾಗಿ ತಿರುಗಿಸ್ಕೊಳ್ಬೋದು. ಈಗ ನಾನು 3/4 kg ರೈಸ್ನ ತೊಳೆದು ಸೈಡಲ್ಲಿ ನೆನೆಸಿಟ್ಟಿದ್ದೆ ½ ಆನ್ ಅವರು. ಆ ರೈಸನ್ನು ಇವಾಗ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿದ್ದಾದಮೇಲೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ನೀರನ್ನು ಸೇರಿಸಿ ಆಮೇಲೆ ರೈಸ್ ಹಾಕ್ತಾರೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ನಾನು ರೈಸ್ನ ಫಸ್ಟ್ ಸೇರಿಸಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈ ರೈಸು ಸ್ವಲ್ಪ ಆ ಆಯಿಲಲ್ಲಿ ಬಾಯ್ಲ್ ಆದರೆ ಉದುರಾಗಿ ಚೆನ್ನಾಗಿರುತ್ತೆ. ಈ ಬಾಸುಮತಿ ರೈಸೆಲ್ಲ ಮಾಡಿದಾಗ ಹೇಗಿರುತ್ತೆ ಬಿರಿಯಾನಿ ಅದೇ ಥರನೇ ಬರುತ್ತೆ, ಬಿಡಿಯಾಗಿರುತ್ತೆ ಚೆನ್ನಾಗಿ. ಅದು ಆ ನೀರು ಮತ್ತು ಆಯಿಲ್ಲು ಆ ಒಂದು ಚಿಕನ್ ಜೊತೆ
ಆ ರೈಸು ನೀಟಾಗಿ ಬಾಯ್ಲ್ ಆಗಿ ಸ್ವಲ್ಪ ಆಯಿಲ್ ಕಂಟೆಂಟ್ ಆ ರೈಸಿಗೆ ಬಂದರೆ ಅವಾಗೇನಾಗುತ್ತೆ, ಅದು ಬೆಂದಾದಮೇಲೆ ಉದುರಾಗಿರುತ್ತೆ, ಸಾಫ್ಟಾಗಿ. ಒಂದಕ್ಕೊಂದು ರೈಸು ಅಂಟ್ಕೊಳ್ಳೋದಿಲ್ಲ. ನೋಡ್ತಿರ್ಬೋದು ನೀವು ಇಲ್ಲಿ ಬಾಯ್ಲಾಗಿದೆ ರೈಸೆಲ್ಲ, ಆಯಿಲೆಲ್ಲ ಇದಾದಮೇಲೆ 1:3 ತೊಗೊಂಡು. ಯಾಕಂದರೆ ಚಿಕನ್ಗೆ ಆಲ್ರೆಡಿ 1 ಗ್ಲಾಸ್ ನೀರು ಹಾಕಿರೋದ್ರಿಂದ ನಾನಿಲ್ಲಿ 3/4 kg 2 ಗ್ಲಾಸ್ ರೈಸ್ ತೊಗೊಂಡಿದ್ದೆ. ಅದಕ್ಕೆ ನಾನು 3 ಗ್ಲಾಸ್ ನೀರು ಹಾಕಿದ್ದೀನಿ. 1 ಗ್ಲಾಸ್ ಆಲ್ರೆಡಿ ಚಿಕನ್ ಬೇಯೋದಕ್ಕೆ ಅಂತ ಆ್ಯಡ್ ಮಾಡಿದ್ದೆ. ಚಿಕನ್ನು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಸೊ ಅಲ್ಲಿ ಆಲ್ರೆಡಿ ನೀರಿನ ಅಂಶ ಇರೋದ್ರಿಂದ ನಾನು 3 ಗ್ಲಾಸ್ ತೊಗೊಂಡಿದ್ದೀನಿ. ನೀವು ಅದು ಒಂದು ಏನಾಗುತ್ತೆ, ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ಈಗ ಟೇಸ್ಟ್ ನೋಡಿ, ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ. ಸೊ ಸಾಲ್ಟನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿದ್ದಾದಮೇಲೆ ಅದನ್ನು ತಿರುಗಿಸಿ ಒಂದು ಸಲ ಫುಲ್ಲು ನೀಟಾಗಿ ನೀರೆಲ್ಲ ಕಲಿಸ್ಬಿಟ್ಟು ಅದು ಒಂದು ಕುದಿ ನೋಡಿ ತೊಕೊ ಅಂತ ಕುದಿ ಬರುತ್ತಲ್ಲ, ಆವಾಗ ನಾವೇನು ಮಾಡಬೇಕು, ಸುಮಾರು ಜನ ಕೇಳಿದ್ದೀನಿ ನಾನು, ಈ ಪಲಾವೆಲ್ಲ ಮಾಡುವಾಗ ತಳ ಹಿಡಿಯುತ್ತೆ ಅಂತ ಹೇಳ್ತಾರೆ. ಈ ತಳ ಹಿಡಿಬಾರ್ದು ಅಂದರೆ ಈ ಥರ ರೈಸ್ ಆ್ಯಡ್ ಮಾಡಿದ್ದಾದಮೇಲೆ ನೀರು ಹಿಂಗೆ ಕುದಿಯೋವಾಗ ಲಾಸ್ಟಲ್ಲಿ ಒಂದು 1/4 ಭಾಗವಷ್ಟು ಲೆಮನ್ನ ನಾವು ಆ್ಯಡ್ ಮಾಡಿ ಹಿಂಗೆ 1 ಟೈಮ್ ತಿರುಗಿಸಿ ಕೊಟ್ಬಿಟ್ಟು, ಸೊ ನಾವು ಅದನ್ನ ಲಿಡ್ನ ಕ್ಲೋಸ್ ಮಾಡಿ ಅದು 2 ವಿಷಲ್ ಹಾಕ್ಸ್ಬೇಕು. ಐ ಫ್ಲೇಮಲ್ಲಿ ಇಟ್ಕೊಂಡು 2 ವಿಷಲ್ ಹಾಕ್ಸಿದಾದ್ಮೇಲೆ ಇನ್ನೊಂದು ವಿಷಲ್ ಆಗುತ್ತೆ ಅನ್ನೋರಿಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಆಫ್ ಮಾಡಿದ್ರೆ ರೈಸು ತಳ ಹಿಡಿಯಲ್ಲ ಮತ್ತು ನೀಟಾಗಿ ಬಾಯ್ಲ್ ಆಗಿರುತ್ತೆ. ರೈಸ್ ಥರನೂ ಇರಲ್ಲ, ಉದುರಾಗಿರುತ್ತೆ. ನೀವು ನೋಡ್ತಿರ್ಬೋದು ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿ ರೈಸು ಬಾಯ್ಲ್ ಆಗಿದೆ. ಈ ಒಂದಕ್ಕೊಂದು ರೈಸು ಅಂಟ್ಕೊಂಡೂ ಇಲ್ಲ, ನೀಟಾಗಿ ಉದುರಾಗಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ತಳ ಕೂಡ ಹಿಡ್ದಿಲ್ಲ ಅದಕ್ಕೆ. ನೋಡಿ, ತಳನೂ ಹಿಡ್ದಿಲ್ಲ, ಜೊತೆಗೆ ರೈಸು ಕೂಡ ಮೆತ್ತಗಾಗಿಲ್ಲ, ನೀಟಾಗಿ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ರೈಸು. ವಾವ್, ಸೂಪರ್, ಎಮ್ಮಿ ಚೆನ್ನಾಗಿದೆ ಅಲ್ವಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮಾಡಿ ನೋಡಿ, ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.